ಈ ಬಿಜೆಪಿಯವರು ಎಲ್ಲರೂ ಐಡೆಂಟಿಟಿ ಕ್ರೈಸಿಸ್ಸು. ಯತ್ನಾಳ್ ಅವರು ಅಶೋಕಣ್ಣನ ಚೇರ್ ಮೇಲೆ ಕಣ್ಣು ಹಾಕಿದ್ರು, ಪಾಪ ಬಿಜೆಪಿಯವರು ಅವ್ರ ಚೇರೇ ಕಿತ್ಕೊಂಡ್ಬಿಟ್ರು. ಈಗ ಯತ್ನಾಳ್ ಅವರು JCB ತಗೊಂಡು ಉತ್ತರ ಪ್ರದೇಶಕ್ಕೆ ಹೋಗಕ್ಕೆ ರೆಡಿ ಆಗಿದ್ದಾರೆ. ಅಶೋಕಣ್ಣ ಕಣ್ಣು ಮೇಲೆ ಸೈಲೆಂಟಾಗಿ ನಮ್ಮ ಸುನೀಲ್ ಅಣ್ಣ ಕಣ್ಣು ಹಾಕಿದ್ದಾರೆ. ಸುನೀಲ್ ಅಣ್ಣ ಅಶೋಕಣ್ಣನ ಚೇರ್ಗೆ ಬಂದು ಕುತ್ಕೊಂತಾರೆ. ವಿಜಯೇಂದ್ರಣ್ಣ ಚೇರಿಗೆ ಯಾರಿಗೂ ಗೊತ್ತಿಲ್ಲದೆ ಸೋಮಣ್ಣ ಆಲ್ರೆಡಿ ಚೆಕ್ಮೇಟ್ ಇಟ್ಟಿದ್ದಾರೆ. ಸೊ ವಿಜಯೇಂದ್ರಣ್ಣ ಚೇರು ಸೋಮಣ್ಣಗೆ, ಅಶೋಕಣ್ಣನ ಚೇರು ಸುನೀಲ್ ಅಣ್ಣನಿಗೆ. ಅವಾಗ ಅಶೋಕಣ್ಣ ಏನಾಗ್ತಾರೆ, ಅಬ್ಬಾ ಮೊನ್ನೆ ಮದ್ದೂರಲ್ಲಿ ಅಶೋಕಣ್ಣ ಮಾತಾಡಿದ್ರು, 2 ವರ್ಷ ಆದಮೇಲೆ ತೋರಿಸ್ತಾರಂತೆ. ದಯವಿಟ್ಟು ಬೇಡ ಅಶೋಕಣ್ಣ, ನಮಗೆ ಯಾರಿಗೂ ನೋಡೋ ಆಸಕ್ತಿ ಅಂತೂ ಇಲ್ಲ. 2 ವರ್ಷ ಆದಮೇಲೆ ಏನು ಅಂತ ತೋರಿಸ್ತೀವಿ ಎಂದಿದ್ದಾರೆ. ದಯವಿಟ್ಟು ಬೇಡ ಅಶೋಕಣ್ಣ, ನೀವು ತೋರಿಸಿದ್ರೆ ನೋಡೋ ಅಷ್ಟು ಪೇಷನ್ಸು ನಮ್ಗೆ ಯಾರಿಗೂ ಆಸಕ್ತಿ ಇಲ್ಲ ಅಂತ. ಏನು ತೋರಿಸೋದು ಬೇಡ. ಮತ್ತೆ ಅಶೋಕಣ್ಣ 2 ವರ್ಷ ಆದಮೇಲೆ ಹವಾನಂತೆ ಡೈಲಾಗ್ ಹೇಳಿದ್ದಾರೆ. ಗಾಳಿ ತೆಗೆದು ಬಿಡ್ತಾರೆ ಅಶೋಕಣ್ಣ, ಜನನೂ ಗಾಳಿ ತೆಗಿತಾರೆ, ನಿಮ್ಮ ಹೈಕಮಾಂಡೇ ಗಾಳಿ ತೆಗೆಯುತ್ತೆ. ಮೊನ್ನೆ ಬೆಂಗಳೂರಲ್ಲಿ ಕಾರ್ಯಕ್ರಮ ಆದರೂ ಆಹ್ವಾನ ಮಾಡದೆ ಒಂದ್ಸಲ ಗಾಳಿ ತೆಗೆದ್ರಲ್ಲ ಅಶೋಕಣ್ಣ.